ರಿಪೀಟ್ ಆರ್ಡರ್, ಇಶ್ಯೂ ವಿತ್ ಕಸ್ಟಮರ್ ಎಂಡ್, ಇಶ್ಯೂ ವಿತ್ ಸ್ಟೋರ್ ಎಂಡ್, ಅದರ್ ಆಪ್ಷನ್ ಕೂಡ ಬರುತ್ತೆ. ಅದರಲ್ಲಿ ನಿಮಗೆ ಚಾಟ್ ಬಾಕ್ಸ್ ಬರುತ್ತೆ. ನೀವೇನು ಇಶ್ಯೂನ ಫೇಸ್ ಮಾಡ್ತಿದ್ದೀರಾ ಪ್ರಾಪರ್ ಇಶ್ಯೂನ ಟೆಕ್ಸ್ಟ್ ಮಾಡಿದ್ರೆ ವಿತಿನ್ 10 to 20 ಮಿನಿಟ್ಸ್ ಒಳಗಡೆ ಆರ್ಡರ್ ಕ್ಯಾನ್ಸಲೇಷನ್ ಆಗುತ್ತೆ. ಇಲ್ಲಿಂದ ಕ್ಯಾನ್ಸಲೇಷನ್ ಮಾಡಿದ್ರೆ ಏನು ಪೆನಾಲ್ಟಿ ಆಗೋಲ್ಲ, ಏನೂ ಆಗೋಲ್ಲ, ನಿಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ ಆಗುತ್ತೆ. ಅದಾದಮೇಲೆ MD&D ಅಂತ ಹೇಳ್ತೀವಿ. MD&D ಅಂದರೆ ಮಾರ್ಕ್ ಡಿಲಿವರ್ಡ್ ಬಟ್ ನಾಟ್ ಡೆಲಿವರಿ ಮಾರ್ಕ್ ಮಾಡಿರ್ತೀರ, ಕಸ್ಟಮರ್ಗೆ ಡೆಲಿವರಿನೇ ಕೊಟ್ಟಿರಲ್ಲ. ಆವಾಗ ಆ ಪ್ರಾಡಕ್ಟದು ಏನು ವ್ಯಾಲ್ಯೂ ಇರುತ್ತೆ ಅದನ್ನು ಪೆನಾಲ್ಟಿ ಹಾಕ್ತಾರೆ ನಿಮ್ಮ ಮೇಲೆ, ಒಂದು ದಿನ ಸಸ್ಪೆಂಡ್ ಮಾಡ್ತಾರೆ. ಅದೇ ಥರ ನೆಕ್ಸ್ಟ್ ಡೇ ಮಾಡಿದ್ರೆ ID ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ. ಅದಾದಮೇಲೆ RDC ಅಂದರೆ ರೇಡರ್ ಡ್ರೈವರ್ ಕ್ಯಾನ್ಸಲೇಷನ್. ನಿಮ್ಮ ಕಡೆಯಿಂದ ಯಾವುದೇ ರೀತಿ ಕ್ಯಾನ್ಸಲೇಷನ್ ಮಾಡಬಾರ್ದು. ಅದಕ್ಕೂ ವ್ಯಾಲ್ಯೂ ಏನಿರುತ್ತೆ ಸೇಮ್, ಅದು ಅಮೌಂಟ್ ಏನಿರುತ್ತೆ ಪೆನಾಲ್ಟಿ ಹಾಕ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಆದರೆ ID ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ. ಇದನ್ನು ಪಿಕಪ್ ಮಾಡಿರ್ತೀವಿ, ಸೊ ಆರ್ಡರ್ಗೆ ನಾವು ಡೆಲಿವರಿ ಮಾಡಿರ್ತೀವಿ, ಸೊ ನಮಗೆ ಸಾಕಪ್ಪ ಅಂದರೆ ಮತ್ತೆ ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಕೊಂಡು ಇನ್ನು ID ಕ್ಯಾನ್ಸಲ್ ಅಲ್ಲ, ಇಲ್ಲ ಆಫ್ ಮಾಡ್ಕೊಳ್ಳಿ. ಆಫ್ಲೈನ್ ಎಲ್ಲ ನಿಮ್ಮ ಹತ್ರನೇ ಕೊಟ್ಟಿರ್ತಾರಲ್ಲ, ಆ್ಯಕ್ಸೆಸ್ ನೀವೇ ಮಾಡ್ಕೊಬೋದು. ಸರಿನಾ? ಆನ್ಲೈನ್ ಕೊಟ್ಟರೆ ಪಕ್ಕಾ 200% ಆರ್ಡರ್ ಬಂದೇ ಬರುತ್ತೆ.